ಬರೋಬ್ಬರಿ 5 ವರ್ಷಗಳ ಬಳಿಕ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಾರತ ಮತ್ತು ಚೀನಾ ಒಪ್ಪಂದದ ಮೇರೆಗೆ ಯಾತ್ರೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ, ಬೌದ್ಧ, ಜೈನ ಮತ್ತು ಟಿಬೆಟ್ನ ಬೌದ್ಧ ಧರ್ಮೀಯರಿಗೆ ಇದು ಪವಿತ್ರ ಕ್ಷೇತ್ರವಾಗಿದೆ. ಹಿಮಾಲಯದ ಭಾಗವಾಗಿರುವ ಕೈಲಾಸ ಪರ್ವತವನ್ನ ಶಿವನ ವಾಸಸ್ಥಾನ ಅಂತ ನಂಬಲಾಗುತ್ತೆ. ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಜೂನ್ನಲ್ಲಿ ಮೊದಲ ಬ್ಯಾಚ್ ಕೈಲಾಸ ಯಾತ್ರೆಗೆ ತೆರಳಲಿದೆ. 2019ರ ಗಲ್ವಾನ್ ಘರ್ಷಣೆ ಬಳಿಕ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಭಾರತ ಮತ್ತು ಚೀನಾ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದ ಕಾರಣಕ್ಕೋಸ್ಕರ ಕೈಲಾಸ ಮಾನಸ ಸರೋವರ ಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿತ್ತು. ಭಾರತ ಚೀನಾ ಗಡಿ ವಿವಾದದಿಂದಾಗಿ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಮಾನಸ ಸರೋವರ ಚೀನಾ ಆಕ್ರಮಿತ ಟಿಬೆಟ್ ಪ್ರದೇಶದಲ್ಲಿದೆ. ನಾಥುಲಾ ಮಾರ್ಗದ ಮೂಲಕ ಪ್ರವೇಶಕ್ಕೆ ಚೀನಾ ತಡೆ ಒಡ್ಡಿತ್ತು. ಗಲ್ವಾನ್ ಘರ್ಷಣೆ ಬಳಿಕ ಮುನಿಸು ಎರಡು ರಾಷ್ಟ್ರಗಳ ನಡುವೆ ಮುಂದುವರೆದಿತ್ತು. ಭಾರತ ಚೀನಾ ಒಪ್ಪಂದದ ಮೇರೆಗೆ ಇದೀಗ ಯಾತ್ರೆ ಪುನರಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಾನಸ ಸರೋವರ ಹಾಗೆ ಅದರ ಯಾತ್ರೆಯ ವಿಶೇಷತೆಯನ್ನು ಗಮನಿಸ್ತಾ ಹೋಗೋಣ. ಭಾರತ ನೇಪಾಳ ಗಡಿಯಲ್ಲಿ ಕೈಲಾಸ ಪರ್ವತ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 14,950 ಅಡಿ ಎತ್ತರದಲ್ಲಿದೆ. ಪ್ರಪಂಚದ ಅತಿ ಎತ್ತರದ ಶಿಖರಗಳಲ್ಲಿ ಇದು ಕೂಡ ಒಂದು. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮನ ಮನಸ್ಸಿನಲ್ಲಿ ಪರ್ವತ ಹಾಗೆ ಸುತ್ತಮುತ್ತಲ ಪ್ರದೇಶ ಸೃಷ್ಟಿಯಾಗಿದೆ ಅನ್ನೋ ನಂಬಿಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಇದೇ ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಬೌದ್ಧ ಧರ್ಮೀಯರಿಗೂ ಕೂಡ ಇದು ಪವಿತ್ರವಾದ ಸ್ಥಾನ. ರಾಣಿ ಮಾಯಾ ಬುದ್ಧನನ್ನ ಗರ್ಭದಲ್ಲಿ ಧರಿಸಿದ ಸ್ಥಳ ಇದೆ ಅನ್ನೋ ನಂಬಿಕೆ ಇದೆ. ಸರೋವರದ ದಡದಲ್ಲಿ ಅನೇಕ ಬೌದ್ಧ ವಿಹಾರಗಳಿವೆ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅನ್ನೋ ನಂಬಿಕೆ ಬೌದ್ಧ ಧರ್ಮದಲ್ಲಿದೆ. ಬರೋಬ್ಬರಿ 5 ವರ್ಷಗಳ ಬಳಿಕ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಾರತ ಮತ್ತು ಚೀನಾ ಒಪ್ಪಂದದ ಮೇರೆಗೆ ಯಾತ್ರೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ, ಬೌದ್ಧ, ಜೈನ ಮತ್ತು ಟಿಬೆಟ್ನ ಬೌದ್ಧ ಧರ್ಮೀಯರಿಗೆ ಇದು ಪವಿತ್ರ ಕ್ಷೇತ್ರವಾಗಿದೆ. ಹಿಮಾಲಯದ ಭಾಗವಾಗಿರುವ ಕೈಲಾಸ ಪರ್ವತವನ್ನ ಶಿವನ ವಾಸಸ್ಥಾನ ಅಂತ ನಂಬಲಾಗುತ್ತೆ. ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಜೂನ್ನಲ್ಲಿ ಮೊದಲ ಬ್ಯಾಚ್ ಕೈಲಾಸ ಯಾತ್ರೆಗೆ ತೆರಳಲಿದೆ. ಎರಡ್ 2019ರ ಗಲ್ವಾನ್ ಘರ್ಷಣೆ ಬಳಿಕ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಭಾರತ ಮತ್ತು ಚೀನಾ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದ ಕಾರಣಕ್ಕೋಸ್ಕರ ಕೈಲಾಸ ಮಾನಸ ಸರೋವರ ಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿತ್ತು. ಭಾರತ ಚೀನಾ ಗಡಿ ವಿವಾದದಿಂದಾಗಿ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಮಾನಸ ಸರೋವರ ಚೀನಾ ಆಕ್ರಮಿತ ಟಿಬೆಟ್ ಪ್ರದೇಶದಲ್ಲಿದೆ. ನಾಥುಲಾ ಮಾರ್ಗದ ಮೂಲಕ ಪ್ರವೇಶಕ್ಕೆ ಚೀನಾ ತಡೆ ಒಡ್ಡಿತ್ತು. ಗಲ್ವಾನ್ ಘರ್ಷಣೆ ಬಳಿಕ ಮುನಿಸು ಎರಡು ರಾಷ್ಟ್ರಗಳ ನಡುವೆ ಮುಂದುವರೆದಿತ್ತು. ಭಾರತ ಚೀನಾ ಒಪ್ಪಂದದ ಮೇರೆಗೆ ಇದೀಗ ಯಾತ್ರೆ ಪುನರಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಾನಸ ಸರೋವರ ಹಾಗೆ ಅದರ ಯಾತ್ರೆಯ ವಿಶೇಷತೆಯನ್ನು ಗಮನಿಸ್ತಾ ಹೋಗೋಣ. ಭಾರತ ನೇಪಾಳ ಗಡಿಯಲ್ಲಿ ಕೈಲಾಸ ಪರ್ವತ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 14,950 ಅಡಿ ಎತ್ತರದಲ್ಲಿದೆ. ಪ್ರಪಂಚದ ಅತಿ ಎತ್ತರದ ಶಿಖರಗಳಲ್ಲಿ ಇದು ಕೂಡ ಒಂದು. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮನ ಮನಸ್ಸಿನಲ್ಲಿ ಪರ್ವತ ಹಾಗೆ ಸುತ್ತಮುತ್ತಲ ಪ್ರದೇಶ ಸೃಷ್ಟಿಯಾಗಿದೆ ಅನ್ನೋ ನಂಬಿಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಇದೇ ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಬೌದ್ಧ ಧರ್ಮೀಯರಿಗೂ ಕೂಡ ಇದು ಪವಿತ್ರವಾದ ಸ್ಥಾನ. ರಾಣಿ ಮಾಯಾ ಬುದ್ಧನನ್ನ ಗರ್ಭದಲ್ಲಿ ಧರಿಸಿದ ಸ್ಥಳ ಇದೆ ಅನ್ನೋ ನಂಬಿಕೆ ಇದೆ. ಸರೋವರದ ದಡದಲ್ಲಿ ಅನೇಕ ಬೌದ್ಧ ವಿಹಾರಗಳಿವೆ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅನ್ನೋ ನಂಬಿಕೆ ಬೌದ್ಧ ಧರ್ಮದಲ್ಲಿದೆ. ಬರೋಬ್ಬರಿ 5 ವರ್ಷಗಳ ಬಳಿಕ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಾರತ ಮತ್ತು ಚೀನಾ ಒಪ್ಪಂದದ ಮೇರೆಗೆ ಯಾತ್ರೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ, ಬೌದ್ಧ, ಜೈನ ಮತ್ತು ಟಿಬೆಟ್ನ ಬೌದ್ಧ ಧರ್ಮೀಯರಿಗೆ ಇದು ಪವಿತ್ರ ಕ್ಷೇತ್ರವಾಗಿದೆ. ಹಿಮಾಲಯದ ಭಾಗವಾಗಿರುವ ಕೈಲಾಸ ಪರ್ವತವನ್ನ ಶಿವನ ವಾಸಸ್ಥಾನ ಅಂತ ನಂಬಲಾಗುತ್ತೆ. ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಜೂನ್ನಲ್ಲಿ ಮೊದಲ ಬ್ಯಾಚ್ ಕೈಲಾಸ ಯಾತ್ರೆಗೆ ತೆರಳಲಿದೆ.
2019ರ ಗಲ್ವಾನ್ ಘರ್ಷಣೆ ಬಳಿಕ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಭಾರತ ಮತ್ತು ಚೀನಾ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದ ಕಾರಣಕ್ಕೋಸ್ಕರ ಕೈಲಾಸ ಮಾನಸ ಸರೋವರ ಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿತ್ತು. ಭಾರತ ಚೀನಾ ಗಡಿ ವಿವಾದದಿಂದಾಗಿ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಮಾನಸ ಸರೋವರ ಚೀನಾ ಆಕ್ರಮಿತ ಟಿಬೇಟ್ ಪ್ರದೇಶದಲ್ಲಿದೆ. ನಾಥುಲಾ ಮಾರ್ಗದ ಮೂಲಕ ಪ್ರವೇಶಕ್ಕೆ ಚೀನಾ ತಡೆ ಒಡ್ಡಿತ್ತು. ಗಲ್ವಾನ್ ಘರ್ಷಣೆ ಬಳಿಕ ಮುನಿಸು ಎರಡು ರಾಷ್ಟ್ರಗಳ ನಡುವೆ ಮುಂದುವರೆದಿತ್ತು. ಭಾರತ ಚೀನಾ ಒಪ್ಪಂದದ ಮೇರೆಗೆ ಇದೀಗ ಯಾತ್ರೆ ಪುನರಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಾನಸ ಸರೋವರ ಹಾಗೆ ಅದರ ಯಾತ್ರೆಯ ವಿಶೇಷತೆಯನ್ನು ಗಮನಿಸ್ತಾ ಹೋಗೋಣ. ಭಾರತ ನೇಪಾಳ ಗಡಿಯಲ್ಲಿ ಕೈಲಾಸ ಪರ್ವತ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 14,950 ಅಡಿ ಎತ್ತರದಲ್ಲಿದೆ. ಪ್ರಪಂಚದ ಅತಿ ಎತ್ತರದ ಶಿಖರಗಳಲ್ಲಿ ಇದು ಕೂಡ ಒಂದು. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮನ ಮನಸ್ಸಿನಲ್ಲಿ ಪರ್ವತ ಹಾಗೆ ಸುತ್ತಮುತ್ತಲ ಪ್ರದೇಶ ಸೃಷ್ಟಿಯಾಗಿದೆ ಅನ್ನೋ ನಂಬಿಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಇದೇ ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಬೌದ್ಧ ಧರ್ಮೀಯರಿಗೂ ಕೂಡ ಇದು ಪವಿತ್ರವಾದ ಸ್ಥಾನ. ರಾಣಿ ಮಾಯಾ ಬುದ್ಧನನ್ನ ಗರ್ಭದಲ್ಲಿ ಧರಿಸಿದ ಸ್ಥಳ ಇದೆ ಅನ್ನೋ ನಂಬಿಕೆ ಇದೆ. ಸರೋವರದ ದಡದಲ್ಲಿ ಅನೇಕ ಬೌದ್ಧ ವಿಹಾರಗಳಿವೆ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅನ್ನೋ ನಂಬಿಕೆ ಬೌದ್ಧ ಧರ್ಮದಲ್ಲಿದೆ. ಬರೋಬ್ಬರಿ 5 ವರ್ಷಗಳ ಬಳಿಕ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಭಾರತ ಮತ್ತು ಚೀನಾ ಒಪ್ಪಂದದ ಮೇರೆಗೆ ಯಾತ್ರೆಗೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಹಿಂದೂ, ಬೌದ್ಧ, ಜೈನ ಮತ್ತು ಟಿಬೇಟ್ನ ಬೋನ್ ಧರ್ಮೀಯರಿಗೆ ಇದು ಪವಿತ್ರ ಕ್ಷೇತ್ರವಾಗಿದೆ. ಹಿಮಾಲಯದ ಭಾಗವಾಗಿರುವ ಕೈಲಾಸ ಪರ್ವತವನ್ನ ಶಿವನ ವಾಸಸ್ಥಾನ ಅಂತ ನಂಬಲಾಗುತ್ತೆ. ಶಿವ ಮತ್ತು ಪಾರ್ವತಿ ಇಲ್ಲಿ ವಾಸ ಮಾಡ್ತಾರೆ ಅನ್ನೋ ಪ್ರತೀತಿ ಇದೆ. ಜೂನ್ನಲ್ಲಿ ಮೊದಲ ಬ್ಯಾಚ್ ಕೈಲಾಸ ಯಾತ್ರೆಗೆ ತೆರಳಲಿದೆ. ಎರಡ್ 2019ರ ಗಲ್ವಾನ್ ಘರ್ಷಣೆ ಬಳಿಕ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಭಾರತ ಮತ್ತು ಚೀನಾ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದ ಕಾರಣಕ್ಕೋಸ್ಕರ ಕೈಲಾಸ ಮಾನಸ ಸರೋವರ ಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿತ್ತು. ಭಾರತ ಚೀನಾ ಗಡಿ ವಿವಾದದಿಂದಾಗಿ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಮಾನಸ ಸರೋವರ ಚೀನಾ ಆಕ್ರಮಿತ ಟಿಬೇಟ್ ಪ್ರದೇಶದಲ್ಲಿದೆ. ನಾಥುಲಾ ಮಾರ್ಗದ ಮೂಲಕ ಪ್ರವೇಶಕ್ಕೆ ಚೀನಾ ತಡೆ ಒಡ್ಡಿತ್ತು. ಗಲ್ವಾನ್ ಘರ್ಷಣೆ ಬಳಿಕ ಮುನಿಸು ಎರಡು ರಾಷ್ಟ್ರಗಳ ನಡುವೆ ಮುಂದುವರೆದಿತ್ತು. ಭಾರತ ಚೀನಾ ಒಪ್ಪಂದದ ಮೇರೆಗೆ ಇದೀಗ ಯಾತ್ರೆ ಪುನರಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಾನಸ ಸರೋವರ ಹಾಗೆ ಅದರ ಯಾತ್ರೆಯ ವಿಶೇಷತೆಯನ್ನು ಗಮನಿಸ್ತಾ ಹೋಗೋಣ. ಭಾರತ ನೇಪಾಳ ಗಡಿಯಲ್ಲಿ ಕೈಲಾಸ ಪರ್ವತ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 14,950 ಅಡಿ ಎತ್ತರದಲ್ಲಿದೆ. ಪ್ರಪಂಚದ ಅತಿ ಎತ್ತರದ ಶಿಖರಗಳಲ್ಲಿ ಇದು ಕೂಡ ಒಂದು. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮನ ಮನಸ್ಸಿನಲ್ಲಿ ಪರ್ವತ ಹಾಗೆ ಸುತ್ತಮುತ್ತಲ ಪ್ರದೇಶ ಸೃಷ್ಟಿಯಾಗಿದೆ ಅನ್ನೋ ನಂಬಿಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳು ಇದೇ ಮಾನಸ ಸರೋವರದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಬೌದ್ಧ ಧರ್ಮೀಯರಿಗೂ ಕೂಡ ಇದು ಪವಿತ್ರವಾದ ಸ್ಥಾನ. ರಾಣಿ ಮಾಯಾ ಬುದ್ಧನನ್ನ ಗರ್ಭದಲ್ಲಿ ಧರಿಸಿದ ಸ್ಥಳ ಇದೆ ಅನ್ನೋ ನಂಬಿಕೆ ಇದೆ. ಸರೋವರದ ದಡದಲ್ಲಿ ಅನೇಕ ಬೌದ್ಧ ವಿಹಾರಗಳಿವೆ. ಇಲ್ಲಿ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತೆ ಅನ್ನೋ ನಂಬಿಕೆ ಬೌದ್ಧ ಧರ್ಮದಲ್ಲಿದೆ.